ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಸಾಮುವೇಲನ ಪುಸ್ತಕ 3ನೇ ಅಧ್ಯಾಯ 1ರಿಂದ ನಾವು ಓದಿಕೊಳ್ಳೋಣ. ಬಾಲಕನಾದ ಸಾಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೆ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಾಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಹಲ್ಲೆಲೂಯಾ. ನೋಡಿ, ಇಲ್ಲಿ ವ್ಯತ್ಯಾಸ, 2 ವಿಷಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಬಾಲಕನಾದ ಸಾಮುವೇಲನ ಒಂದು ಜೀವನ ಅಥವಾ ಅವನ ನಡವಳಿಕೆ ಅಥವಾ ಅವನ ಕಾರ್ಯಗಳು. ಎರಡನೆಯದಾಗಿ ಏಲಿ ಎಂಬ ಪ್ರವಾದಿ, ಏಲಿ ಎಂಬ ಆ ಒಂದು ವಯಸ್ಸಾದ ಒಂದು ಪ್ರವಾದಿ ಅಥವಾ ಆ ಒಂದು ಯಾಜಕನು, ಅವನ ಜೀವನವನ್ನು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ ಯಾವುದೆಂಬುದಾಗಿ ನೋಡುವಾಗ, ದೇವರು ನಮ್ಮನ್ನು ಒಂದು ಎಚ್ಚರಿಕೆಯಾಗಿ ಹೇಳುವ ಕಾರ್ಯಗಳು. ನೋಡಿರಿ, ಈ ಬಾಲಕನು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುತ್ತಾ ಬೆಳೆಯುತ್ತಾ ದೇವರ ಮಂಜೂಷದ ಪಕ್ಕದಲ್ಲಿ ಮಲಗಿಕೊಂಡಿದ್ದಾನೆ. ಎಂಥ ಕಾಲಘಟ್ಟ ಎಂಬುದಾಗಿ ನೋಡುವಾಗ ದೇವರ ಶಬ್ದವೂ ಕೂಡ ವಿರಳವಾಗಿತ್ತು, ದೇವ ದರ್ಶನಗಳು ಅಪರೂಪವಾಗಿತ್ತು. ಇಸ್ರಾಯೇಲ್ ಜನರು ದೇವರಿಂದ ದೂರ ಆಗಿ ದೇವರ ಶಬ್ದ ಕೇಳಿಸಿಕೊಳ್ಳದೆ, ದರ್ಶನಗಳು ಸಿಗದೆ, ಪ್ರವಾದನೆಗಳು ನಿಂತು ಹೋಗಿದ್ದವು. ಕಾರಣ ಏನು ಎಂಬುದಾಗಿ ನೋಡುವಾಗ, ಏಲಿ ವಯಸ್ಸಾಗಿತ್ತು, ಏಲಿಯ ಕಣ್ಣು ಮೊಬ್ಬಾಗಿತ್ತು, ಅವನು ತನ್ನ ಸ್ಥಾನದಲ್ಲಿ ಮಲಗಿಕೊಂಡಿದ್ದನೆಂಬುದಾಗಿ ನೋಡ್ರಿ. ಈ ಒಂದು ವಿಚಾರಗಳು ಆತ್ಮಿಕವಾಗಿ ನಮ್ಮ ಜೀವನದಲ್ಲಿ, ನಮ್ಮ ಆತ್ಮಿಕ ಕಣ್ಣುಗಳು ಮೊಬ್ಬಾಗುವಾಗ, ದೇವರ ಶಬ್ದ ವಿರಳವಾಗುವಾಗ, ದರ್ಶನ ಅಪರೂಪ ಆಗುವಾಗ, ನಾವು ಆತ್ಮಿಕವಾಗಿ ನಿದ್ದೆ ಕಣ್ಣುಗಳು ಉಳ್ಳವರಾಗಿ, ಮೊಬ್ಬಿನ ಕಣ್ಣುಗಳು ಉಳ್ಳವರಾಗಿ ನಾವು ಬದಲಾಗುವಾಗ ಅನೇಕ ತಪ್ಪಾದ ಕಾರ್ಯಗಳು ನಡೆಯಲು ಸಾಧ್ಯ. ದೇಶದಲ್ಲಿ ತಪ್ಪಾದ ಕಾರ್ಯಗಳು, ಕುಟುಂಬದಲ್ಲಿ ತಪ್ಪಾದ ಕಾರ್ಯಗಳು. ಏಲಿಯನ್ನು ನೋಡುವಾಗ ಅವನ ಕುಟುಂಬವನ್ನು ನೋಡ್ರಿ, ಎಷ್ಟೋ ಮರಣಗಳು ಸಂಭವಿಸಿತು. ದೇವರ ಮಂಜೂಷದ ಪೆಟ್ಟಿಗೆಯನ್ನು ಕದ್ದುಕೊಂಡು ಹೋದರು ಫಿಲಿಷ್ಟಿಯರು. ಈ ರೀತಿಯಾಗಿ ಹಲವಾರು ಕಾರ್ಯಗಳನ್ನು ನಾವು 4ನೇ ಅಧ್ಯಾಯದಲ್ಲಿ ಓದಿ ನೋಡಬಹುದು. ಇದೆಲ್ಲವನ್ನು ಇಟ್ಟುಕೊಂಡು ದೇವರು ಇವತ್ತು ನಮಗೆ ಹೇಳುವ ಕಾರ್ಯ ಏನು? ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಕುಂದಿ ಹೋಗಬಾರದು, ನಾವು ಮೊಬ್ಬಾಗಬಾರದು. ಜಾಗರೂಕರಾಗಿ ದೇವರ ಶಬ್ದವನ್ನು ಪ್ರತಿನಿತ್ಯ ಕೇಳುವವರಾಗಿರಬೇಕು, ದೇವರ ದರ್ಶನವನ್ನು ಕೇಳುವವರಾಗಿರಬೇಕು. ದೇವರೇ, ನನ್ನೊಟ್ಟಿಗೆ ಮಾತನಾಡು ಸ್ವಾಮಿ, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ, ಆತ್ಮಿಕ ಕಿವಿಗಳನ್ನು ತೆರೆ. ನಾನು ಮಂದವಾಗಬಾರದು, ನಾನು ಮಲಗಿಬಿಡಬಾರದು. ಸ್ಪಿರಿಚುವಲಿ ಐ ಮಸ್ಟ್ ಬಿ ಅವೇಕ್, ಐ ಮಸ್ಟ್ ನಾಟ್ ಬಿ ಅ ಸ್ಲೀಪ್ ಎಂಬುದಾಗಿ. ನೋಡ್ರಿ, ಅಷ್ಟು ದೊಡ್ಡ ಗಾತ್ರದ ಅವನು ದಪ್ಪವಾಗಿದ್ದನು, ಅವನು ಬಿದ್ದು ಸತ್ತು ಹೋದನು. ಒಂದೇ ದಿನದಲ್ಲಿ ಅವನ ಮಕ್ಕಳು ಸತ್ತು ಹೋದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಎಷ್ಟೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅಂದರೆ ಸೋಲನ್ನು ಅವರ ನೋಡಬೇಕಾಗಿತ್ತು. ಸೊ ನಾವು ಆತ್ಮಿಕವಾಗಿ ಮಬ್ಬಾಗುವಾಗ, ಕುರುಡಾಗುವಾಗ, ನಾವು ಮಲಗಿಕೊಳ್ಳುವಾಗ ಆತ್ಮಿಕವಾಗಿ ನಮ್ಮ ಕುಟುಂಬದಲ್ಲಿ ಅನೇಕ ನಾಶನಗಳು, ಕುಟುಂಬದಲ್ಲಿ ಕಷ್ಟಗಳು ನಾವು ನೋಡಲಿಕ್ಕೆ ನಮಗೆ ಆಗಬಹುದು. ಆದ ಕಾರಣನೇ ದೇವರಿವತ್ತು ಎಚ್ಚರಿಕೆಯಾಗಿ ಹೇಳುತ್ತಾ ಇದ್ದಾರೆ. ಇದನ್ನು ಓದುವಾಗ ನನಗೆ ಆಶ್ಚರ್ಯವಾಯಿತು. ಅಷ್ಟು ದೊಡ್ಡ ಪ್ರವಾದಿ, ಹಿ ವಾಸ್ ಅ ಜಡ್ಜ್. ಅವರು ಅಷ್ಟು ದೊಡ್ಡ ಪ್ರವಾದಿಯಾಗಿದ್ದರೂ ಕೂಡ, ಯಾಜಕರಾಗಿದ್ದರೂ ಕೂಡ, ದೇವಾಲಯದಲ್ಲಿ ಇದ್ದರೂ ಕೂಡ, ದೇವರ ಸನ್ನಿಧಾನದಲ್ಲಿ ಕೂತುಕೊಂಡರೂ ಕೂಡ ಅವರು ಮೊಬ್ಬಾಗಿದ್ದರು. ಇದು ಹೇಗೆ ಸಾಧ್ಯ? ಇಸ್ ಇಟ್ ಪಾಸಿಬಲ್? ಅಷ್ಟು ದೊಡ್ಡ ಸೇವಕರು ಮೊಬ್ಬಾಗುವುದಕ್ಕೂ, ಕುರುಡರಾಗುವುದಕ್ಕೂ, ಮಲಗಿಕೊಳ್ಳುವುದಕ್ಕೂ ಸಾಧ್ಯನಾ ಸ್ಪಿರಿಚುವಲಿ ಎಂಬುದಾಗಿ ಯೋಚನೆ ಮಾಡಿದಾಗ ಗಾಬರಿ ಆಯಿತು, ಭಯ ಆಯಿತು. ನಾವೆಷ್ಟು ಜಾಗರೂಕರಾಗಿರಬೇಕೆಂಬುದಾಗಿ ದೇವರು ಇವತ್ತು ನಮಗೆ ಹೇಳಿಕೊಡುತ್ತಾ ಇದ್ದಾರೆ. ಹಲ್ಲೆಲೂಯಾ. 120 ವಯಸ್ಸಲ್ಲಿ ಮೋಶೆಗೆ, ಗಿದ್ಯೋನಿಗೆ, ಕಾಲೇಬಿಗೆ ದೇವರು ಕಣ್ಣು ದೃಷ್ಟಿಯನ್ನು
ಹಲ್ಲೆಲೂಯಾ. ಕಡಿಮೆ ಆಗಲೇ ಇಲ್ಲ ಅವರ ಕಣ್ಣುಗಳು, ನೆಮ್ಮದಾಗಿ ನೋಡುತ್ತಾ ಇದ್ದೇವೆ. ದೇವರೇ, ನನಗೂ ಅಂಥ ಕೃಪೆ ಕೊಡು ಸ್ವಾಮಿ, ಅಂಥ ಕೃಪೆ ಕೊಡು ಸ್ವಾಮಿ. ಆತ್ಮಿಕ ದೃಷ್ಟಿ ತೆರೆಯಲ್ಪಡಲಿ, ಆತ್ಮಿಕ ಕಿವಿಗಳು ತೆರೆಯಲ್ಪಡಲಿ. ನಾನು ಸೋಮಾರಿ ಆಗಬಾರದು, ಆತ್ಮಿಕವಾಗಿ ನಾನು ಮಲಗಿಕೊಳ್ಳಬಾರದು, ಎಚ್ಚರಿಕೆಯಾಗಿರಬೇಕು. ನನಗೆ ಸಹಾಯ ಮಾಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಓದುವಾಗ ನಾವೆಲ್ಲರೂ ಎಚ್ಚರದಿಂದ ಇರಬೇಕು. ನಮ್ಮನ್ನು, ನಮ್ಮ ಆತ್ಮಿಕ ಜೀವನವನ್ನು ನಾವು ನೋಡಿಕೊಳ್ಳಬೇಕು, ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ. ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.